ಹೌದಾ ಇಲ್ಲ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಅವರಿಗೆ ಮಾಹಿತಿ ಡೆಲ್ಲಿಯಿಂದ ಬರುತ್ತೆ ಇಮಿಡಿಯೇಟಾಗಿ, ಅವ್ರ ಶಾಸಕರ ಮಾಹಿತಿ ಯಾಕಿನ್ನ ಬಂದಿಲ್ಲ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರೋದು ವಿರೋಧ ಪಕ್ಷದ ನಾಯಕರು, BJPಯ ರಾಜ್ಯಾಧ್ಯಕ್ಷರು, ಕಾಂಗ್ರೆಸ್ ನಾಯಕರಲ್ಲ. ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ರಲ್ಲ ಅಪ್ಪ ನೀವು, ಅಹೋರಾತ್ರಿ ಧರಣಿ ಮಾಡಿದ್ರಲ್ಲ ಮೊನ್ನೆ ವಿಧಾನಸೌಧದಲ್ಲಿ RB ತಿಮ್ಮಾಪುರ ಸಾಹೇಬ್ರ ವಿರುದ್ಧ. ಈಗೇನು ಮಾಡ್ತೀರಾ? ಯಾರು ರಾಜೀನಾಮೆ ಕೊಡ್ತೀರಾ ಈಗ? ನಾರಾಯಣ ಸ್ವಾಮಿ ಚೆಲುವಾದಿ ಕೊಡ್ತಾರಾ? ಅಶೋಕ್ ಅವ್ರು ಕೊಡ್ತಾರಾ? ಅಥವಾ ನಮ್ಮ ವಿಜೇಂದ್ರ ಅವ್ರು ಕೊಡ್ತಾರಾ? ಆಮೇಲೆ ಇದು ಕಾಂಗ್ರೆಸ್ಸಿನ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಲೋಕಾಯುಕ್ತ ಟ್ರ್ಯಾಪ್ ರೀ. ಸ್ವಲ್ಪನ ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು BJP ನಾಯಕರು ಮಾತನಾಡಿದ್ರೆ ಉತ್ತಮ. ಸರ್, ರಾಜ್ಯದಲ್ಲಿ ಇನ್ನೂ ಕೂಡ ಟ್ರಾನ್ಸ್ಫರ್ ರಾಜ್ ಚಾಲ್ತಿಯಲ್ಲಿದೆ ಅಂತ CM ಸಿದ್ದರಾಮಯ್ಯನವರು ಮಾತನಾಡ್ತಾ ಹೇಳಿರುವಂತ. ಅರ್ಥ ಆಗಿಲ್ಲ. ಟ್ರಾನ್ಸ್ಫರ್ ರಾಜ್ ಅಂದ್ರೆ ಟ್ರಾನ್ಸ್ಫರ್ ಮಾಡಿಸೋದಕ್ಕೆ ಒಂದಿಷ್ಟು ಅಧಿಕಾರಿಗಳನ್ನು ಹಿಡಿಯುವಂಥದ್ದು, ಏಜೆಂಟ್ಗಳನ್ನು ಹಿಡಿಯುವಂಥದ್ದು. ನೋಡಿ, ಯಾವುದೇ ಸರ್ಕಾರದಲ್ಲಿರಬಹುದು, ಸರ್ಕಾರ ಮಟ್ಟದಲ್ಲಂತೂ ಯಾವುದೂ ಇಲ್ಲ. ಈಗ ಯಾರೋ ಹೋಗಿ ಯಾರೋ ನಂಬಿಸ್ಕೊಂಡು ಬರ್ತಾರೆ ಅಂದರೆ ನಾವೇನು ಮಾಡೋಕ್ಕಾಗ್ತದೆ? ಈಗ ನಮ್ಮ ಇಲಾಖೆಯಲ್ಲಿ ಯಾವುದಾದ್ರೂ ನಡೆದಿದೆ, ಎಲ್ಲ ಕೌನ್ಸಿಲಿಂಗೇ ಮಾಡ್ತಾ ಇದ್ದೀವಲ್ಲ. PDOಯಿಂದ ಹಿಡ್ಕೊಂಡು ಹೆಲ್ತ್ ಡಿಪಾರ್ಟ್ಮೆಂಟ್ ಕೌನ್ಸಿಲಿಂಗ್ ನಡೀತಾ ಇದೆ, ಹೋಮ್ ಡಿಪಾರ್ಟ್ಮೆಂಟ್ ಕೌನ್ಸಿಲಿಂಗ್ ನಡೀತಾ ಇದೆ, RDPR ಕೌನ್ಸಿಲಿಂಗ್ ನಡೀತಾ ಇದೆ, ಮೆಡಿಕಲ್ ಎಜುಕೇಷನ್ ಕೌನ್ಸಿಲಿಂಗ್ ನಡೀತಾ ಇದೆ. ಎವ್ರಿಥಿಂಗ್ ಈಸ್ ಬೇಸ್ಡ್ ಆನ್ ಕೌನ್ಸಿಲಿಂಗ್. ಅದು ಬಿಟ್ಟು ಯಾರು ಹೋಗ್ಬಿಟ್ಟು ಯಾರ ಹತ್ರನೋ ಬ್ರೋಕರ್ ಹತ್ರ ಕೂತ್ಕೊಂಡು ಇದು ಮಾಡಿದ್ರೆ ಅದು ನಮ್ಮ ಜವಾಬ್ದಾರಿ ಅಲ್ಲ. ಯತ್ನಾಳ್ ಮಾತಾಡುವಾಗ ಪಾಕಿಸ್ತಾನ ಗಾಂಧಿರವ್ರನ್ನ ನಾವು ಯಾವುದೇ ಕಾರಣಕ್ಕೂ ಫಾದರ್ ಆಫ್ ದ ನೇಷನ್ ಅಂತ ಒಪ್ಕೊಳ್ಳಲ್ಲ. ಅವ್ರು ಏನಿದ್ರು ಪಾಕಿಸ್ತಾನ ಫಾದರ್ ಆಫ್ ದ ನೇಷನ್, ನೆಹರೂನ ನಾವು ಮೊದಲನೇ ಪ್ರಧಾನಿ ಅಂತ ಒಪ್ಕೊಳ್ಳಲ್ಲ. ನಮ್ಗೆ ಏನಿದ್ರು ಕೂಡ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿದ್ದಾರೆ. ನೋಡ್ರಿ, ಇವ್ರಿಗೆಲ್ಲರಿಗೂ ಆಲ್ಟರ್ನೇಟ್ ಹಿಸ್ಟ್ರಿ ಓದ್ಬಿಟ್ಟು ಅಭ್ಯಾಸ ಇದೆ. ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಓದಿ ಬೆಳೆದಂಥವ್ರು ಇವರೆಲ್ಲರೂ. ಚರ್ಚೆಗೆ ಬರಲಿ ಇದೇ BJP ನಾಯಕರು. ಈಗ ನಾನು ಸದನದಲ್ಲೇ ಕೇಳಿದ್ನಲ್ಲ, ವೀರ್ ಸಾವರ್ಕರ್ ಬಿರುದು ಯಾರು ಕೊಟ್ರಪ್ಪ ಅಂತ ಅವರಿಗೆ ಗೊತ್ತಿಲ್ಲ. RSS ಇತಿಹಾಸ ಗೊತ್ತೇನ್ರಿ ಇವರಿಗೆ? 52 ವರ್ಷ ಯಾಕೆ ಬಾವುಟ ಆರಿಸಿಲ್ಲ ಅಂದರೆ ಅವ್ರಿಗೆ ಉತ್ತರ ಗೊತ್ತಿಲ್ಲ. ಇದು ಸದನದಲ್ಲಿ ಚರ್ಚೆ ಮಾಡಿದ್ದೀನಲ್ಲ, ನಾನೇ ಚರ್ಚೆ ಮಾಡಿದ್ದೀನಲ್ಲ. ವಿ ಆರ್ ರೆಡಿ ಟು ಡಿಸ್ಕಸ್. ಮತ್ತು ಯಾಕಪ್ಪ ಮೋದಿ ಅವರೆಲ್ಲ ಕಡೆ ಹೋಗ್ಬಿಟ್ಟು ಗಾಂಧೀಜಿಯವ್ರ ಸ್ಟ್ಯಾಚ್ಯೂ ಉದ್ಘಾಟನೆ ಮಾಡ್ತಾ ಇದ್ದಾರೆ ವಿದೇಶದಲ್ಲಿ? ಯಾಕೆ ಮಾಡ್ತಾ ಇದ್ದಾರೆ? ಬರೆದು ಕೊಟ್ಬಿಡ್ಲಿ, ಇಲ್ಲಪ್ಪ ಅವ್ರ ಫಾದರ್ ಆಫ್ ದ ನೇಷನ್ ಅಲ್ಲ ಅಂತ ಬರೆದು ಕೊಟ್ಬಿಡ್ಲಿ. ಮತ್ತು ವಿದೇಶದಲ್ಲೂ ಹೋದಾಗ ಇವ್ರು ಗಾಂಧೀಜಿಯವರಿಗೆ ಹೆಸರೇ ಎತ್ತೋದು ನೈತಿಕತೆ ಇರೋದಿಲ್ಲ. ವಿದೇಶದಲ್ಲಿ ಹೋದಾಗ ಮಾತ್ರ ಗಾಂಧೀಜಿಯವ್ರ ತತ್ವ ಬೇಕು, ಆದರ್ಶ ಬೇಕು, ಹೋರಾಟ ಬೇಕು. ಇವ್ರದ್ದೆಲ್ಲ ನಾನು ಹೇಳ್ತಾ ಇದ್ದೀನಲ್ಲ, ಅವ್ರದ್ದು ಇತಿಹಾಸದಲ್ಲಿ ಯಾವುದೇ ಪಾತ್ರ ಇರಲಿಲ್ಲ BJP RSS ಅವ್ರದ್ದು. ಅದಕ್ಕೆ ಇವ್ರದ್ದಾದಂಥ ಒಂದು ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಮಾಡಲಿ, ಅದಕ್ಕೆ ದಾಖಲೆ ಸಮೇತ ಕೊಡಲಿ. ಇವರು BJP ಅವ್ರು ಇರ್ಬೋದು, RSS ಅವ್ರು ಇರ್ಬೋದು, VHP ಅವ್ರು ಇರ್ಬೋದು, ಅಥವಾ ಬೇರೆ ಯಾವುದು ಹಿಂದೂ ಮಹಾಸಭಾ ಇರ್ಬೋದು, ಯಾವುದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಇದ್ರಾ, ದುಂಡು ಮೇಜ್ನಲ್ಲಿ ಪಾಲ್ಗೊಂಡ್ರ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಮಾಡಿದ್ರ, ಅಥವಾ ಸುಭಾಷ್ ಚಂದ್ರ ಬೋಸ್ ಅವ್ರ ಜೊತೆ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಸೇರಿದ್ರ? ಏನು ಮಾಡಿದ್ರು ಇವರು? ಏನು ಒಂದು ನಯಾ ಪೈಸಾ ಕೊಡುಗೆ ಇಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೆ. ಇವ್ರ ಹತ್ರ ನಾವು ಕಲಿಬೇಕಾಗಿದೆಯಾ ಇತಿಹಾಸದ ಪಾಠ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.